ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಅಪ್ಲೈಡ್ ಫಿಸಿಯಾಲಜಿ ಸಬ್ಜೆಕ್ಟಿನ ಬ್ಲೂಪ್ರಿಂಟ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತು ನೋಡೋಣ. ನಮ್ಮ ನರ್ಸಿಂಗ್ ಟೆಕ್ ಚಾನಲಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋಗಳು ಅಪ್ಲೋಡ್ ಮಾಡಲಾಗುವುದು. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ. ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ವಿಡಿಯೋ ಕೊನೆಯಲ್ಲಿ ಹೈ ಸ್ಕೋರಿಂಗ್ ಸ್ಟ್ರಾಟಜಿಯನ್ನು ನೀಡಲಾಗುವುದು. ವಿಡಿಯೋ ಕೊನೆಯವರೆಗೂ ನೋಡಿ. ಎಸ್, ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಮೊದಲಿಗೆ ನಾವು ಲಾಗ್ ಎನ್ಸಿ ನೋಡೋಣ. ಮೊದಲಿಗೆ ನಿಮಗೆ ಬ್ಲೂಪ್ರಿಂಟ್ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಿಮಗೆ ಈಗ ಒಂದು 10 ಮಾರ್ಕ್ಸಿಗೆ 1 ಇರ್ತದೆ, 5 ಮಾರ್ಕ್ಸಿಗೆ 3 ಇರ್ತದೆ, 2 ಮಾರ್ಕ್ಸಿಗೆ 3 ಇರ್ತದೆ, 1 ಮಾರ್ಕ್ಸಿಗೆ 7 ಇರ್ತದೆ. ಟೋಟಲ್ ನಿಮಗೆ 38 ಮಾರ್ಕ್ಸಿಗೆ ಇರ್ತದೆ ಫಿಸಿಯಾಲಜಿ. ಅನಾಟಮಿ 37 ಮಾರ್ಕ್ಸಿಗೆ ಇರ್ತದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನಾಟಮಿದ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ನಾವು ನರ್ಸಿಂಗ್ ಟೆಕ್ ಚಾನಲ್ನಲ್ಲಿ ಹೋಗಿ ನೋಡಿ. ಈಗ ಅಪ್ಲೈಡ್ ಫಿಸಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಮೊದಲಿಗೆ ಇಂಪಾರ್ಟೆಂಟ್ ಬಂದಿಟ್ಟು ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮಲ್ಲಿ 100% ಫಸ್ಟ್ ಕ್ವಶನ್ಸ್ ಡಿಫೈನ್ ರೆಸ್ಪಿರೇಷನ್. ಇದು ಕೇಳಿಕತ್ತಾರೆ, ಇದು ಡಿಫೈನ್ ರೆಸ್ಪಿರೇಷನ್ ಅಂತ. ಸೆಕೆಂಡ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್ ವಿತ್ ಎ ನೀಟ್ ಲೇಬಲ್ ಡಯಾಗ್ರಾಮ್. ಥರ್ಡ್ ಕ್ವಶನ್ಸ್, ಎಕ್ಸ್ಪ್ಲೇನ್ ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇನ್ನೂ ಹೆಚ್ಚುವರಿ ಕ್ವಶನ್ಗಾಗಿ ಫೋರ್ತ್ ಕ್ವಶನ್ಸ್, ಫಂಕ್ಷನ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್. Note down the all questions. Fifth one, physiology of respirations. Fifth one, physiology of respiration. Sixth one, respiratory changes during the exercise. Seventh one, pulmonary ventilation, exchange of gases. Eighth one, pulmonary circulation. ಟೋಟಲ್ 8 ಕ್ವಶನ್ಸ್ ಇದ್ದಾವೆ. ಇದರಲ್ಲಿ ಒಂದಾದರೂ ಬರುತ್ತೆ. ನೆಕ್ಸ್ಟ್ ಈಗ ಮುಂದೆ ನೋಡೋಣ. ಸೆಕೆಂಡ್ ಪ್ರಿಫರೆನ್ಸ್ ನೋಡಿ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ 100% ಒಂದು ಬಿದ್ದೇ ಬಿಡ್ತದೆ. 10 ಮಾರ್ಕ್ಸಿಗೆ 100% ಬೀಳ್ತದೆ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮಲ್ಲಿ 10 ಮಾರ್ಕ್ಸಿಗೆ ಇರ್ತದೆ. ನೋಡೋಣ ಮುಂದೆ. ಎಕ್ಸ್ಪ್ಲೇನ್ ದ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಡೈಜೆಸ್ಟಿವ್ ಸಿಸ್ಟಮ್ ಚಾಪ್ಟರ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೆಕೆಂಡ್ ಕ್ವಶನ್ಸ್, ಫಂಕ್ಷನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ದ ಫಂಕ್ಷನ್ಸನ್ನು ನೋಡೋದು. ಮತ್ತು ಥರ್ಡ್ ಒನ್, ಇನ್ನು ಹೆಚ್ಚುವರಿ ಕ್ವಶನ್ಗಾಗಿ ಥರ್ಡ್ ಒನ್, ಸಲೈವಾ ಕೇಳ್ಬೋದು. ಸಲೈವಾನಲ್ಲಿ ಕಂಪೋಸಿಷನ್ಸ್, ರೆಗ್ಯುಲೇಷನ್ಸ್ ಆಫ್ ಸೆಕ್ರೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸಲೈವಾ ಟಾಪಿಕ್ ಮೇಲೆ ಕೇಳ್ಬೋದು. ಫೋರ್ತ್ ಒನ್, ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್. ಫಿಫ್ತ್ ಒನ್, ಮೆಕ್ಯಾನಿಸಮ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಗ್ಯಾಸ್ಟ್ರಿಕ್ ಸಿಕ್ರೇಷನ್. ಸಿಕ್ಸ್ತ್ ಒನ್, ಫಂಕ್ಷನ್ಸ್ ಆಫ್ ಲಿವರ್, gallbladder and functions of pancreas. Seventh one, composition of bile and functions. Eighth one, digestion in mouth, stomach, small intestine, large intestine, absorption of food ಬಗ್ಗೆ ಕೇಳ್ಬೋದು. Ninth one, composition and functions of gastric juice, mechanism and regulations of pancreas secretion. ಇಷ್ಟು ಡೈಜೆಸ್ಟಿವ್ ಸಿಸ್ಟಮ್ನ ಕೇಳ್ತಾರೆ. ನಾನೀಗ ಟೋಟಲ್ 9 ಕ್ವಶನ್ಸ್ ಹೇಳಿದ್ದೀನಿ. 9 ಕ್ವಶನ್ಸಲ್ಲಿ ಒಂದು 10 ಮಾರ್ಕ್ಸಿಗೆ 100% ಬರ್ದೇ ಬರ್ತದೆ. ಒಂದು ಕ್ವಶನ್ಸನ್ನು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಫಿಸಿಯಾಲಜಿ ಪ್ರಕಾರ ನೋಡಿದ್ರೆ 100% ಡೈಜೆಸ್ಟಿವ್ ಸಿಸ್ಟಮ್ ಒಂದು ಬರ್ದೇ ಬರ್ತದೆ.
ನೀವು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡೋದು ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ನೋಡೋಣ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಸ್ಟ್ರಕ್ಚರ್ ಆಫ್ ಸ್ಕೆಲೆಟಲ್ ಮಸಲ್ಸ್, ಮೆಕ್ಯಾನಿಸಮ್ ಮಸ್ಕಲ್. ಸೆಕೆಂಡ್ ಒನ್ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ಸ್. ಹೆಚ್ಚುವರಿ ಕ್ವಶನ್ಕಾಗಿ ಥರ್ಡ್ ಒನ್ ಬೋನ್ಸ್ ಬಗ್ಗೆ ಕೇಳ್ಬೋದು. ಫಂಕ್ಷನ್ಸ್ ಆಫ್ ಬೋನ್ಸ್, ಮೂಮೆಂಟ್ಸ್ ಆಫ್ ಬೋನ್ಸ್, ಎಕ್ಸಿಯಲ್ ಆ್ಯಂಡ್ ಅಪೆಂಡಿಕ್ಯುಲರ್ ಮೂಮೆಂಟ್ಸ್ ಕೇಳ್ಬೋದು ಮತ್ತು ಬೋನ್ ಹೀಲಿಂಗ್ ಕೇಳ್ಬೋದು. ಫೋರ್ತ್ ಒನ್ ಜಾಯಿಂಟ್ಸ್ ಆ್ಯಂಡ್ ಜಾಯಿಂಟ್ಸ್ ಮೂಮೆಂಟ್ಸ್ ಕೇಳ್ಬೋದು. ಜಾಯಿಂಟ್ಸ್ ಇಂಪಾರ್ಟೆಂಟ್ ಆಗ್ತದೆ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಒಳಗೆ. ಜಾಯಿಂಟ್ಸ್ ನೀವು ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ಬೋದು. ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಒಳಗೆ ಜಾಯಿಂಟ್ಸ್ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡ್ಬೋದು. ಫಿಫ್ತ್ ಒನ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸ್ಕೆಲೆಟಲ್ ಮಸಲ್ಸ್, ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್. ಸಿಕ್ಸ್ತ್ ಒನ್ ಸ್ಟ್ರಕ್ಚರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಕಾರ್ಡಿಯಾಕ್ ಮಸಲ್ಸ್ ಆ್ಯಂಡ್ ಸ್ಮೂತ್ ಮಸಲ್ಸ್. ಇವಷ್ಟು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ನಲ್ಲಿ ಲಾಂಗ್ ಎಸ್ಸೆ ಕ್ವಶನ್ಸ್ ಅದು. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ನಲ್ಲಿ ನೋಡೋಣ. ನರ್ವಸ್ ಸಿಸ್ಟಮ್ನಲ್ಲಿ 100% 10 ಮಾರ್ಕ್ಸಿಗೆ ಕೇಳ್ಬೋದು. ಒಂದು ಕೇಳಿದರೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಕೇಳ್ತಾರೆ, ಇಲ್ಲ ಅಂದರೆ ನರ್ವಸ್ ಸಿಸ್ಟಮ್ನಲ್ಲಿ ಕೇಳ್ತಾರೆ. ಒಂದು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಕೇಳ್ಬೋದು, ಇಲ್ಲ ನರ್ವಸ್ ಸಿಸ್ಟಮ್ನಲ್ಲಿ ಕೇಳ್ಬೋದು. ಇವು ಎರಡು ಟಾಪಿಕ್ ಮೇಲೆ ಕೇಳ್ತಾರೆ. ನೀವು ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡೋದು ನರ್ವಸ್ ಸಿಸ್ಟಮ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್. ಈಗ ನರ್ವಸ್ ಸಿಸ್ಟಮ್ನಲ್ಲಿ ಫಸ್ಟ್ ಕ್ವಶನ್ಸ್, ನ್ಯೂರಾನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ನ್ಯೂರಾನ್ಸ್. ಸೆಕೆಂಡ್ ಒನ್ ರಿಫ್ಲೆಕ್ಸ್ ಆ್ಯಕ್ಷನ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್. ಥರ್ಡ್ ಒನ್ ಸಿನ್ಯಾಪ್ಸ್ ಆ್ಯಂಡ್ ನರ್ವ್ ಇಂಪಲ್ಸ್ ಕಂಡಕ್ಷನ್. ಹೆಚ್ಚುವರಿ ಕ್ವಶನ್ಕಾಗಿ ಫೋರ್ತ್ ಒನ್ ಓವರ್ವ್ಯೂ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ದಾಗ ಓವರ್ವ್ಯೂವನ್ನು ಕೇಳ್ಬೋದು. ಅಂದರೆ ಎಕ್ಸ್ಪ್ಲೇನ್ ದಿ ನರ್ವಸ್ ಸಿಸ್ಟಮ್, ಫಂಕ್ಷನ್ಸ್ ಆಫ್ ನರ್ವಸ್ ಸಿಸ್ಟಮ್, ಹೋಲ್ ಒಂದು 7 to 8 ಪೇಜ್ ನರ್ವಸ್ ಸಿಸ್ಟಮ್ನಲ್ಲಿ ಬರಿಬೋದು. ಈಗ ಒಂದು ಸ್ಟ್ರಾಟಜೀಸ್ ಹೇಳ್ತೀನಿ ನಿಮಗೀಗ. ನೀವು 10 ಮಾರ್ಕ್ಸಿಗೆ BSc ನರ್ಸಿಂಗ್ನಲ್ಲಿ 10 ಮಾರ್ಕ್ಸಿಗೆ ಬರ್ತಾ ಇದ್ದೀರಿ ಅಂದರೆ 7 to 8 ಪೇಜ್ ಬರೆಯಲೇಬೇಕು. 7 to 8 ಪೇಜ್ ಬರೆದ್ರೆ ನಿಮ್ಗೆ 7 ಮಾರ್ಕ್ಸ್ ಇಲ್ಲ 8 ಮಾರ್ಕ್ಸ್ ಕೊಡ್ತಾರೆ. ನೀವು ಎಷ್ಟೇ ಚೆಂದ ಬರೆದ್ರು, ಎಷ್ಟು ನೀಟಾಗಿ ಬರೆದ್ರು ಭಾಳ ಆದರೆ ನಿಮ್ಗೆ 9 ಮಾರ್ಕ್ಸ್ ಕೊಡ್ಬೋದು. ಔಟ್ ಕೊಡೋದಿಲ್ಲ, 9 ಕೊಡೋದಿಲ್ಲ. 7 to 8 ಇವ ಎರಡರೊಳಗೆ ಒಂದು ಕೊಡ್ತಾರೆ. 7 to 8 ಪೇಜ್ ಬರೆಯಲೇಬೇಕು. ನೀವು 7 to 8 ಪೇಜ್ ಬರೆದಾಗ ನಿಮಗೆ 7 ಕೊಡ್ತಾರೆ, ಇಲ್ಕಂದ್ರೆ 8 ಮಾರ್ಕ್ಸ್ ಕೊಡ್ತಾರೆ 10 ಮಾರ್ಕ್ಸಿಗೆ. ಫೋರ್ತ್ ಒನ್ ಹೆಚ್ಚುವರಿ ಕ್ವಶನ್ಕಾಗಿ ಫೋರ್ತ್ ಒನ್ ಓವರ್ವ್ಯೂ ಆಫ್ ನರ್ವಸ್ ಸಿಸ್ಟಮ್. ಫಿಫ್ತ್ ಒನ್ ರಿವ್ಯೂ ಆಫ್ ಟೈಪ್ಸ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ನ್ಯೂರಾನ್. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತದೆ. ನ್ಯೂರಾನ್ ಬಗ್ಗೆ ಕೇಳ್ಬೋದು. ಸಿಕ್ಸ್ತ್ ಒನ್ ನರ್ವ್ ಇಂಪಲ್ಸಸ್. ಸೆವೆಂತ್ ಒನ್ ಫಂಕ್ಷನ್ಸ್ ಆಫ್ ಬ್ರೈನ್, ಮೆಡುಲಾ, ಪಾನ್ಸ್, ಸೆರೆಬಲ್ಲಮ್. ಇಷ್ಟೆಲ್ಲ ಕೇಳ್ಬೋದು. 8ನೇ ಕ್ವಶನ್ಕಾಗಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಕೇಳ್ಬೋದು. 9th ಕ್ವಶನ್ ರಿಫ್ಲೆಕ್ಷನ್ ಕೇಳ್ಬೋದು. 10th ಕ್ವಶನ್ಸ್ CSF ಫಾರ್ಮೇಷನ್ ಆ್ಯಂಡ್ CSF ಸರ್ಕ್ಯುಲೇಷನ್ಸ್. ಟೋಟಲಾಗಿ ನರ್ವಸ್ ಸಿಸ್ಟಮ್ನಲ್ಲಿ 10 ಕ್ವಶನ್ಸ್ ಇದ್ದೀನಿ. 10 ಕ್ವಶನ್ಸಲ್ಲಿ ಒಂದಾದರೂ 100% ಪಕ್ಕ ಬಂದೇ ಬರ್ತದೆ. ನೆಕ್ಸ್ಟ್ ನೋಡೋಣ ಶಾರ್ಟ್ ಎಸೆ ನೋಡೋಣ. ಶಾರ್ಟ್ ಎಸೆ ನಿಮ್ಗೆ 50 ಮಾರ್ಕ್ಸಿಗೆ ಇರ್ತದೆ. ಎಸ್ ಫ್ರೆಂಡ್ಸ್, ಈಗ ನಾವು ಶಾರ್ಟ್ ಎಸೆ ನೋಡೋಣ. ಶಾರ್ಟ್ ಎಸೆ 3 ಇರ್ತದೆ. 3 ಅಂದರೆ ನಿಮ್ಗೆ 15 ಮಾರ್ಕ್ಸಿಗೆ ಶಾರ್ಟ್ ಎಸೆ ಬರ್ತದೆ ಫಿಸಿಯಾಲಜಿಯಲ್ಲಿ. ಎಷ್ಟು ನೋಡೋಣ. ಮೊದಲಿಗೆ ಫಸ್ಟ್ ಚಾಪ್ಟರ್ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ನೋಡೋಣ. ಲಂಗ್ ವ್ಯಾಲ್ಯೂಮ್ಸ್ ಆ್ಯಂಡ್ ಕೆಪಾಸಿಟಿ. ಲಂಗ್ಸ್ದ ವ್ಯಾಲ್ಯೂಮ್ ಕೇಳ್ಬೋದು, ಕೆಪಾಸಿಟಿ ಕೇಳ್ಬೋದು. ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಕೇಳ್ಬೋದು ಮತ್ತು ಗ್ಯಾಸಿಯಸ್ ಸೆಕ್ಷನ್ಸ್ ಕೇಳ್ಬೋದು. ಹೆಚ್ಚುವರಿ ಕ್ವಶನ್ಕಾಗಿ ಹೇಳಬೇಕಾದ್ರೆ ಫಂಕ್ಷನ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ ಕೇಳ್ಬೋದು, ಫಿಸಿಯಾಲಜಿ ಆಫ್ ರೆಸ್ಪಿರೇಷನ್ ಕೇಳ್ಬೋದು,
ರೆಸ್ಪಿರೇಟರಿ ಆರ್ ಚೇಂಜಸ್ ಡ್ಯೂರಿಂಗ್ ಎಕ್ಸಸೈಸ್ ಕೇಳ್ಬೋದು, ಪಲ್ಮರಿ ವೆಂಟಿಲೇಷನ್ ಕೇಳ್ಬೋದು, ಗ್ಯಾಸಿಯಸ್ ಸೆಕ್ಷನ್ ಕೇಳ್ಬೋದು, ಪಲ್ಮರಿ ಸರ್ಕ್ಯುಲೇಷನ್ ಕೇಳ್ಬೋದು. ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹೋದ್ವಿ ಅಂದ್ರೆ ಫಂಕ್ಷನ್ಸ್ ಆಫ್ ಲಿವರ್ ಕೇಳ್ಬೋದು, ಫಂಕ್ಷನ್ಸ್ ಆಫ್ ಪ್ಯಾಂಕ್ರಿಯಾಸ್ ಕೇಳ್ಬೋದು, ಶಾಲೋವಿಂಗ್ ಕೇಳ್ಬೋದು. ಹೆಚ್ಚುವರಿ ಕ್ವಶನ್ಕಾಗಿ ನೋಡ್ಬೇಕಂದ್ರೆ ಫಂಕ್ಷನ್ಸ್ ಆಫ್ ಲಿವರ, ಗಾಲ್ ಬ್ಲಾಡ್ರ, ಪ್ಯಾಂಕ್ರಿಯಾಸ್, ಸ್ಮಾಲ್ ಇಂಟೆಸ್ಟೈನ, ಲಾರ್ಜ್ ಇಂಟೆಸ್ಟೈನ ಮತ್ತು ಲಿವರ್ ಕೇಳ್ಬೋದು. ಕಾಂಪೋಸಿಷನ್ ಆಫ್ ಬೈಲ್ ಆ್ಯಂಡ್ ಫಂಕ್ಷನ್ಸ್ ಕೇಳ್ಬೋದು. ಡೈಜೆಷನ್ ಇನ್ ಮೌತ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಅಬ್ಸಾರ್ಪ್ಷನ್ ಆಫ್ ಫುಡ್ ಕೇಳ್ಬೋದು. ಸಲವೈ ಕೇಳ್ಬೋದು. ಕಾಂಪೋಸಿಷನ್ ಆಫ್ ಆ್ಯಂಡ್ ಫಂಕ್ಷನಲ್ ಗ್ಯಾಸ್ಟ್ರಿಕ್ ಜ್ಯೂಸ್ ಕೇಳ್ಬೋದು. ಮೆಕ್ಯಾನಿಸಮ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಗ್ಯಾಸ್ಟ್ರಿಕ್ ಸಿಕ್ರೇಷನ್ ಕೇಳ್ಬೋದು. ನೆಕ್ಸ್ಟ್ ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್. ಸರ್ಕ್ಯುಲೇಟರಿ ಆ್ಯಂಡ್ ಲಿಂಫ್ಯಾಟಿಕ್ ಸಿಸ್ಟಮ್ನಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಇರ್ತದೆ 100%. ನೀವು ಬುಲ್ಪ್ರಿಂಟ್ ತೆಗೆದು ನೋಡ್ರಿ, ನಿಮಗೆ ಬುಲ್ಪ್ರಿಂಟ್ ಇದ್ದರೆ, ಇಲ್ಕಂದ್ರೆ ನಮ್ಮ ನರ್ಸಿಂಗ್ ಟೆಕ್ ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ಹೋಗಿ ನೋಡಿ, ಬುಲ್ಪ್ರಿಂಟ್ ಇರ್ತದೆ. Circulatory and lymphatic system. First one, cardiac cycle. Circulatory and lymphatic system nalli first one cardiac cycle, and the second one blood pressure and regulations. Third one conducting system of heart. Fourth one lymph and functions. Fifth one blood composition and functions of blood hemoglobin. Fifth one blood composition and functions of blood ಕೇಳ್ಬೋದು. ಹಿಮೋಗ್ಲೋಬಿನ್ ಬ್ಲಡ್ ಗ್ರೂಪ್ಸ್ ಕೇಳ್ಬೋದು. ಕೋಗುಲೇಷನ್ ಆಫ್ ಬ್ಲಡ್ ಕೇಳ್ಬೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ಹಾರ್ಟ್ ಇಂಪಾರ್ಟೆಂಟ್ ಆಗ್ತದೆ ಇದರಲ್ಲಿ. ನೆಕ್ಸ್ಟ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್. ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ನಲ್ಲಿ ಟೈಪ್ಸ್ ಆಫ್ ಮಸಲ್ಸ್, ನ್ಯೂರೋಮಸ್ಕ್ಯುಲರ್ ಜಂಕ್ಷನ್, renal system, formation of urine, and the fourth one functions of kidney. Fifth one micturations. Next topic reproductive system. Reproductive system ನಲ್ಲಿ menstrual cycle ಕೇಳ್ಬೋದು, ಸ್ಪರ್ಮ್ಯಾಟೋಜೆನೆಸಿಸ್ ಕೇಳ್ಬೋದು, oogenesis ಕೇಳ್ಬೋದು. ನರ್ವಸ್ ಸಿಸ್ಟಮ್ ಚಾಪ್ಟರ್ನಲ್ಲಿ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಕೇಳ್ಬೋದು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕೇಳ್ಬೋದು, ಫಂಕ್ಷನ್ಸ್ ಆಫ್ ಸೆರೆಬ್ರಮ್ ಆ್ಯಂಡ್ ಸೆರೆಬಲಮ್ ಕೇಳ್ಬೋದು. ಹೆಚ್ಚುವರಿಯಾಗಿ ಓವರ್ವ್ಯೂ ಆಫ್ ನರ್ವಸ್ ಸಿಸ್ಟಮ್ ಕೇಳ್ಬೋದು, ರಿವ್ಯೂ ಆಫ್ ಟೈಪ್ಸ್, ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ನ್ಯೂರಾನ್ ಕೇಳ್ಬೋದು, ನರ್ವ್ ಇಂಪಲ್ಸಸ್ ಕೇಳ್ಬೋದು, ಫಂಕ್ಷನ್ಸ್ ಆಫ್ ಬ್ರೈನ್, ಮೆಡುಲಾ, ಪಾನ್ಸ್ ಕೇಳ್ಬೋದು, ಪೆರಿಫರಲ್ ನರ್ವಸ್ ಸಿಸ್ಟಮ್ ಕೇಳ್ಬೋದು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕೇಳ್ಬೋದು, ರಿಫ್ಲೆಕ್ಸಸ್ ಕೇಳ್ಬೋದು. ಎಸ್ ಸ್ನೇಹಿತರೆ, ಈಗ ವೆರಿ ಶಾರ್ಟ್ ಆನ್ಸರ್ಸ್ ನೋಡೋಣ. ವೆರಿ ಶಾರ್ಟ್ ಆನ್ಸರ್ಸ್ನಲ್ಲಿ ನಿಮಗೆ 2 ಮಾರ್ಕ್ಸಿಗೆ 3 ಕೇಳ್ತಾರೆ, ಟೋಟಲ್ 6 ಮಾರ್ಕ್ಸ್ ಆಗ್ತದೆ. ನಿಮ್ಗೆ 6 ಮಾರ್ಕ್ಸ್ ಶಾರ್ಟ್ ಆನ್ಸರ್ಸ್ನಲ್ಲಿ ಬರ್ತದೆ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಹಾರ್ಮೋನ್ಸ್, ಅಡ್ರಿನಲಿನ್ ಗ್ಲ್ಯಾಂಡ್ಸ್, ರೆಟಿನಾ, ರಾಡ್ಸ್ ಆ್ಯಂಡ್ ಕೋನ್ಸ್, ಟೆಸ್ಟ್ ಬಡ್ಸ್, ನೆಪ್ರಾನ್, ಗ್ಲೊಮ್ಯುರುಲ್ ಫಿಲ್ಟ್ರೇಷನ್, menstrual cycle. These are all most important in very short answers in the physiology, applied physiology subject. Next MCQ ನೋಡೋಣ. MCQನಲ್ಲಿ ನೋಡಬೇಕಾದ್ರೆ MCQ 90% ಇವಾಗ ಬೀಳ್ಬೋದು, ಏನು ಹೇಳೋಕ್ಕಾಗಲ್ಲ. ಫಸ್ಟ್ ಒನ್, ಹೋಮೋಸ್ಟೋಸ್ಟಾಟಿಸ್, ಸೆಲ್ ಫಿಸಿಯಾಲಜಿ, ಬ್ಲಡ್ ಗ್ರೂಪ್ಸ್, hemoglobin, lymph, nephron, menstrual cycle, cranial nerves, endocrine glands, general physiology. Total 10 MCQ ada. Next, frequently repeated previous year questions. Previous year questions ಒಳಗೆ frequently ಯಾವ ಹೆಚ್ಚಿಗೆ ಕೇಳಿದಾರೆ ಅದು ನೋಡೋಣ ಈಗ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ರೆಸ್ಪಿರೇಷನ್. ಮೆಕ್ಯಾನಿಸಮ್ ರೆಸ್ಪಿರೇಷನ್ ಹೆಚ್ಚಿಗೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್ಡನ್ನು ಡೈಜೆಷನ್ ಹೆಂಗೆ ಆಗ್ತದೆ, ಅಬ್ಸಾರ್ಪ್ಷನ್ ಹೆಂಗೆ ಆಗ್ತದೆ, ಅದು ಡೈಜೆಸ್ಟಿವ್ ಸಿಸ್ಟಮ್ನಾಗ ಕೇಳ್ತಾರೆ.
ಇದು 100% ಕೇಳ್ತಾರೆ, ಇದು 100% ಟಾಪಿಕ್ ಇದೆ. ನೆಕ್ಸ್ಟ್ ಡಿಸ್ಕ್ರೈಬ್ ಕಾರ್ಡಿಯಾಕ್ ಸೈಕಲ್, ಎಕ್ಸ್ಪ್ಲೇನ್ ದ ಬ್ಲಡ್ ಕೋಗುಲೇಷನ್. 5th one explain formation of urine. 6th one describe menstrual cycle. ಇದರಲ್ಲಿ ಇಂಪಾರ್ಟೆಂಟ್ ಈಗ ನಾವು ನೋಡೋದಾದ್ರೆ ಎಕ್ಸ್ಪ್ಲೇನ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಫುಡ್, ಇದೇ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡಬೇಕಾದ್ರೆ ಎಕ್ಸ್ಪ್ಲೇನ್ ದ ನ್ಯೂರಾನ್ ಆ್ಯಂಡ್ ನರ್ವ್ ಇಂಪಲ್ಸ್. ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ದ ಮಸಲ್ ಕಾಂಟ್ರಾಕ್ಷನ್. ಥರ್ಡ್ ಒನ್ define blood pressure and explain its regulations. Explain blood groups and RH factor. ಇದು ಇಂಪಾರ್ಟೆಂಟ್ ಆಗ್ತದೆ. ಸ್ನೇಹಿತರೆ, ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೇನೆ ಹೈ ಸ್ಕೋರಿಂಗ್ ಸ್ಟ್ರಾಟಜೀಸ್ ಕೊಡ್ತೇನೆ ಅಂತ. ಈಗ ಹೈ ಸ್ಕೋರಿಂಗ್ ಸ್ಟ್ರಾಟಜಿ ನೋಡೋಣ. ಫಸ್ಟ್ ಒನ್ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ನರ್ವಸ್ ಸಿಸ್ಟಮ್ is the most important in 10 marks. 10 ಮಾರ್ಕ್ಸಿಗೆ ಇವು 2 ಚಾಪ್ಟರ್ನಲ್ಲಿ 100% ಒಂದು ಬಿದ್ದರೆ ಬೀಳ್ತದೆ. ಮತ್ತು ಫೋರ್ತ್ ಒನ್ ಬ್ಲಡ್, ಸರ್ಕ್ಯುಲೇಟರಿ ಸಿಸ್ಟಮ್, ರೀನಲ್ ಸಿಸ್ಟಮ್, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್. ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ 5 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ನರ್ವಸ್ ಸಿಸ್ಟಮ್ನಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ ಮತ್ತು 5 ಮಾರ್ಕ್ಸಿಗೆ ಕೇಳ್ತಾರೆ. ಬ್ಲಡ್ ಚಾಪ್ಟರ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ರಿಪ್ರೊಡಕ್ಟಿವ್ ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ 2 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. Those topics have the highest probability according to the blueprint and previous RGUHS patterns. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಪ್ಯಾಟರ್ನ್ಸ್ ಪ್ರಕಾರ ಇವು ಹೈ ಸ್ಕೋರಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ವಿಡಿಯೋ ಇಲ್ಲಿಗೆ ಕೊನೆಗೊಳಿಸೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಪ್ರಿಪೇರ್ ಮಾಡಿ, ಶೇರ್ ಮಾಡಿ. ಮತ್ತು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.